ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಮಾರ್ನಿಂಗ್ 8 o'clock ಆಗಿದೆ. ಎಲ್ಲರದು ಸ್ನಾನ ಆಗಿ ರೆಡಿಯಾಗಿದ್ದೀವಿ. ತಿಂಡಿ ಮಾತ್ರ ಮನೆಯಲ್ಲೇ ರೆಡಿ ಮಾಡಿಲ್ಲ. ಸೊ ಹಸ್ಬೆಂಡು ಮನೆ ಹೋಗ್ತಾ ಹೋಟೆಲ್ ತಿನ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಕಾರಣ ಇವತ್ತು ತಮಿಳ್ನಾಡಿನ ಬನ್ನಾರಿ ಅಮ್ಮನ ಟೆಂಪಲ್ಗೆ ಹೊರಟಿದ್ದೀವಿ. ಮಗನಿಗೆ ಇನ್ನು 2 ಡೇಸಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ, ಹೋಗ್ಬಿಟ್ಟು ಬಂದ್ಬೇಡ ಅಂತ ಹೇಳಿದ್ರು ಹಸ್ಬೆಂಡು. ಸೊ ಹೊರಟ್ವಿ. ತಮಿಳ್ನಾಡಿಗೆ ಇದು ಫಸ್ಟ್ ಜರ್ನಿ. ನಾವು ತಮಿಳ್ನಾಡು ಸೈಡ್ ಹೋಗ್ತಾ ಇರೋದು, ಹೋಗೇ ಇಲ್ಲ. ಸೊ ನೋಡಬೇಕು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಂತೇಳಿ. ಸೊ ಇಲ್ಲಿ ಹೋಟ್ಲ್ ಹತ್ರ ತಿಂಡಿ ತಿಂದ್ಕೊಂಡು ಇಲ್ಲಿಂದ ಸಬರ್ ಬಸ್ ಸ್ಟ್ಯಾಂಡಿಗೆ ಗಾಡಿನ ಹಾಕ್ಬಿಟ್ಟು ಬಸ್ಸಲ್ಲಿ ಹೋಗಬೇಕು. ಸೊ ಗಾಡಿ ಹಾಕೋದಕ್ಕೆ ಅಂತೇಳಿ ಹಸ್ಬೆಂಡ್ ಆ ಕಡೆ ಹೋದರು. ಇನ್ನು ಗಾಡೀಲಿ ಬರ್ತಾನೆ ಮಗಳು ಮಲಗಿದ್ಲು. ಇನ್ನು ಇಲ್ಲಿಂದ 9:45ಗೆ ನಮಗೆ ಬಸ್ ಇದ್ದಿದ್ದು. ಸೊ ನಾವು 3 hour ಜರ್ನಿ ಅಲ್ವಾ ಅಂತೇಳಿ ಏನೂ ಬುಕ್ ಮಾಡ್ಕೊಂಡಿಲ್ಲ. ನೋಡಬೇಕು ಒಳಗಡೆ ಹೋಗಿ ಏನಾಗುತ್ತೆ ಅಂತೇಳಿ. ಫಸ್ಟ್ ಟೈಮ್ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಹೇಗೆ ಏನು ಅಂತ. ಇನ್ನು ಹೋಗೋದೆ ಅಲ್ಲಿ 9:15ಗೆಲ್ಲ ಬಸ್ ಸ್ಟ್ಯಾಂಡಲ್ಲಿ ಇದ್ವಿ. ಬಂತು ಬಸ್ಸು, KSRTC ಬಸ್ ಬಂತು 9:30ಗೇನೋ ಬಂತು. ಬಟ್ ಆಲ್ರೆಡಿ ಎಲ್ಲ ರಿಸರ್ವೇಷನ್, ಮೈಸೂರು ಟು ಕೊಯಂಬತ್ತೂರು ಅಲ್ವಾ ಅದು, ಎಲ್ಲ ಮೈಸೂರು ಟು ಕೊಯಂಬತ್ತೂರೇ ಹೋಗೋದು. ಸೊ ಫುಲ್ ರಿಸರ್ವೇಷನ್ ಆಗಿಬಿಟ್ಟಿತ್ತು. ನಮ್ಗೆ ಒಂದು ಐಡಿಯಾ ಇರಲಿಲ್ವಲ್ಲ, ನಾವು ರಿಸರ್ವೇಷನ್ ಏನಕ್ಕೆ ಅಂತ ಹೋದ್ವಿ. ಹಂಗೂ ನಮಗೆ ಕೊನೆಗೆ ತಮಿಳ್ನಾಡಿನ ಬಸ್ಸೇ ಸಿಕ್ತು. ಆ ಬಸ್ಸಲ್ಲಿ ನಮಗೆ ಒಂದು ಕಡೆ ಸೀಟ್ ಸಿಗಲಿಲ್ಲ. ಯಾಕೆ ಅಂತಂದರೆ ನಾವು ಇದು KSRTC ಬಸ್ ಮಿಸ್ ಆಯ್ತಲ್ಲ, ಮಿಸ್ ಆಯಿತು ಅಂತಂದರೆ ರಿಸರ್ವೇಷನ್ ಫುಲ್ ಆಗಿತ್ತು, ಸೀಟ್ ಸಿಗಲಿಲ್ವಲ್ಲ, ನಾವು ಬಸ್ ಹತ್ತಲಿಲ್ಲ. ಅವರು 10:30ಗೆ ಒಂದು ಬಸ್ ಬರುತ್ತೆ, ಆ ಬಸ್ಸಲ್ಲಿ ಬನ್ನಿ ಅಂತ ಹೇಳಿದ್ರು. ಸೊ 10:30ಗಲ್ವಾ ಅಂತೇಳಿ ನಾವು ಒಂದು ಕಡೆ ಹೋಗಿ ಕೂತ್ಕೊಂಡ್ಬಿಟ್ವಿ. ಈ ಬಸ್ ನೋಡಿದ್ರೆ ಆಲ್ರೆಡಿ ಬಂದು ಮುಂಚೆನೇ ಬಂದು ಜನ ಎಲ್ಲ ಹತ್ತಿದ್ದಾರೆ. ನಮ್ಮ ಮನೆಯವ್ರು ಆಮೇಲೆ ಹೋಗಿ ನೋಡಿದ್ರೆ ಬಂದು ಜನ ಹತ್ತಿದ್ದಾರೆ. ಸಿಕ್ತು, ಹಂಗೂ 3 ಸೀಟ್ ಸಿಕ್ತು, ಒಂದೇ ಕಡೆ ಸಿಗಲಿಲ್ಲ. ನೋಡಿ ಇಲ್ಲಿ ನಮ್ಮ ಮನೆಯವ್ರು ಕೂತಿದ್ದಾರೆ, ಈ ಕಡೆ ಮಗನಿಂದ ನಾನು ಕೂತಿದ್ದೀನಿ. ಹೆಂಗೋ ಒಂದು ಕಡೆ ಸಿಗ್ತಲ್ಲ ಸೀಟ್ಗಳು ಅಂತೇಳಿ. ಇನ್ನಕ್ಕಾದರೆ ಮತ್ತೆ ರಿಟರ್ನ್ ಬರೋದಕ್ಕೆ ಲೇಟ್ ಆಗುತ್ತೆ ಅಂತೇಳಿ ಅದೇ ಬಸ್ಸಲ್ಲಿ ಹೊರಟ್ವಿ. ಬಟ್ ಎಕ್ಸ್ಪೀರಿಯೆನ್ಸ್ ಅಂತೂ ಗಾರ್ಡ್ ಸೆಕ್ಷನ್ ಒಳಗಡೆ ತುಂಬ ಚೆನ್ನಾಗಿತ್ತು. ನೋಡಿ ಇದು ಗಾರ್ಡ್ ಸೆಕ್ಷನು. ಅಲ್ಲಲ್ಲಿ ನಮಗೆ ಸಾರಂಗ ಅಂತ ಬರುತ್ತಲ್ಲ, ಆ ಪ್ರಾಣಿ ಒಂದು ನೋಡಿದ್ವಿ. ಪ್ರಾಣಿಗಳು ಸಿಗುತ್ತಂತೆ, ಬಟ್ ಅದೊಂದೇ ನಂಗೆ ಸಿಕ್ಕಿದ್ದು. ತುಂಬ ಚೆನ್ನಾಗಿತ್ತು. ಇನ್ನು ಗಾರ್ಡ್ ಸೆಕ್ಷನ್ ಮುಗಿಯೋದೆ ಹೋಟ್ಲಲ್ಲಿ ಊಟಕ್ಕೆ ಅಂತ ನಿಲ್ಲಿಸಿದ್ರು. ತಮಿಳ್ನಾಡು ಬಸ್ ಅಲ್ವಾ, ಸೊ ತಮಿಳ್ನಾಡು ಹೋಟ್ಲಲ್ಲೇ ಊಟಕ್ಕೆ ನಿಲ್ಲಿಸ್ತಾರೆ. ನಮಗೆ ಊಟ ಅಷ್ಟಾಗಿ ಇಷ್ಟ ಆಗಲಿಲ್ಲ, ಸೊ ಊಟ ಮಾಡಲಿಲ್ಲ. ಮಕ್ಕಳಿಬ್ಬರು ಐಸ್ ಕ್ರೀಮ್ ತೊಗೊಂಡ್ರು. ಇನ್ನು ಅದನ್ನು ಊಟದೆಲ್ಲ ಮುಗಿಸ್ಕೊಂಡು ಬಸ್ಸು ಮುಂದೆ ಹೊರಡ್ತು. ನೋಡಿದೆ ದಿಬ್ಬಂ ಘಾಟು. 27 ಕರ್ವ್ಸ್ ಇರುತ್ತೆ. ಬಸ್ಸಂತೂ ತಮಿಳ್ನಾಡು ಬಸ್ಸಂತೂ ತುಂಬ ಸ್ಲೋ ಆಗಿ ಮೂವ್ ಮಾಡ್ತಾರೆ. ಈ ಕರ್ವ್ಸ್ ಇರೋದ್ರಿಂದ ತುಂಬ ಸ್ಲೋ ಆಗಿ ಮೂವ್ ಮಾಡ್ತಾರೆ. ವ್ಯೂಸ್ ಅಂತೂ ತುಂಬಾ ಚೆನ್ನಾಗಿತ್ತು. ಬಸ್ಸಲ್ಲಿ ಹೋಗಿದ್ರಿಂದ ಅಂತೂ ಸ್ವಲ್ಪ ಹೈಟ್ ಇರುತ್ತಲ್ಲ, ಹಾಗಾಗಿ ವ್ಯೂಸು ನೋಡೋದಕ್ಕೆ ತುಂಬ ಚೆನ್ನಾಗಿ ಸಿಕ್ತು. ಬೆಟ್ಟ ಮೇಲಿಂದ ಕೆಳಗಡೆ ಇಳಿಯುತ್ತೆ. ಕೆಳಗಡೆ ಬನ್ನಾರಿ ಅಮ್ಮನ ಟೆಂಪಲ್ ಇರೋದು. ಸೊ ಅದನ್ನು ನೋಡೋದಕ್ಕೆ ತುಂಬಾ ಚೆಂದ. ಸೊ ಇನ್ನು ಬಸ್ಸು ನಮ್ಮನ್ನ ಬನ್ನಾರಿ ಟೆಂಪಲ್ ಹತ್ರ ನಿಲ್ಲಿಸ್ಬಿಟ್ಟು ಅದು ಮೂವ್ ಆಯಿತು. ಸೊ ಇಳಿದ ಮೇಲೆ ನಾವಲ್ಲಿ ಒಬ್ಬರನ್ನ ಕೇಳಿದ್ವಿ. ಬಸ್ ಅಂದರೆ ಫಸ್ಟ್ ಟೈಮ್ ಅಲ್ವಾ, ದೇವಸ್ಥಾನಕ್ಕೆ ಹೇಗೆ ಹೋಗಬೇಕು, ಎಂಟ್ರೆನ್ಸ್ ಎಲ್ಲಿದೆ, ಏನು ಎತ್ತ ಅಂತ ಗೊತ್ತಿಲ್ಲ. ಬಟ್ ಆ ಅಮ್ಮ ಏನಕ್ಕೂ ಅಂತ ಗೊತ್ತಿಲ್ಲ. ಅವಳು ಮಾಮೂಲಿ ತಿಂಡಿ ಎಲ್ಲ ಮಾರ್ತಾಯಿದ್ಲು. ನೋಡಿ ಈ ಮಾವಿನಕಾಯಿ ತೊಗೊಂಡ್ಮೇಲೆ ಆಮೇಲೆ ನಮಗೆ ಡೈರೆಕ್ಷನ್ ಹೇಳಿದ್ಲು, ಹೋಗಿ ಅಂತ. ಇಲ್ಲಾಂದರೆ ಏನೋ ಒಂಥರ ರಿಯಾಕ್ಟ್ ಮಾಡಿದ್ಲು. ನಮ್ಗೆ ಮುಖ ಕೊಡಲು ಇಲ್ಲ, ನಾವು ಮಾತಾಡಿದ್ದು ಕೇಳಿಸಿಲ್ವೇನೋ, ಆ ರೀತಿ ಇದ್ದರು ಅಮ್ಮ. ಸೊ ಏನಕ್ಕೆ ಅಂತ ಗೊತ್ತಿಲ್ಲ. ಒಂದೊಂದು ಸ್ಟೇಟಲ್ಲಿ ಒಂದೊಂದು ಥರ ಜನ ಇರ್ತಾರೆ, ಬಟ್ ಎಲ್ಲ ಜನನೂ ಹಾಗೆ ಇರ್ತಾರೆ ಅಂದ್ಕೊಳ್ಳಲ್ಲ. ಆ ಅಮ್ಮ ಆ ಥರ ಇತ್ತು. ಸೊ ಇನ್ನು ಕಾಲು ತೊಳೆಯೋದಕ್ಕೆ ಎಲ್ಲಿ ಹೋಗಬೇಕು ಅಂತ ಕೇಳ್ತಾಯಿದ್ರು ನಮ್ಮ ಮನೆಯವರು. ಇನ್ನು ಅಲ್ಲಿ ಗುಂಡ್ಲುಪೇಟೆ ಒಬ್ಬ ಅಂಕಲ್ ಬಂದಿರು, ಅವ್ರನ್ನ ಕೇಳಿದ್ಕೆ ಆ ಕಡೆ ಹೋಗಿ ಅಂತ ಹೇಳಿದರು. ಸೊ ಅದೇ ನಮ್ಮ ಕರ್ನಾಟಕಕ್ಕೆ ಬಂದರೆ ನಾವು ಎಷ್ಟು ಕೂಲಂಕುಷವಾಗಿ ಎಲ್ಲನೂ ವಿವರಿಸಿ ಹೇಳ್ತೀವಿ. ಬಟ್ ಕೆಲವು ಸ್ಟೇಟ್ಗಳಲ್ಲಿ ಕೆಲವು ಜನಗಳು, ಎಲ್ಲರೂ ಅಂತ ಹೇಳ್ತಿಲ್ಲ, ಯಾಕಂಗೆ ಅಂತ ಗೊತ್ತಿಲ್ಲ, ಹೋಗಲಿ ಬಿಡಿ. ಬಟ್ ನಾನೇನು ಹೇಳೋದು ಅಂತಂದರೆ, ದೇವಸ್ಥಾನ ಅಂತೂ ತುಂಬ ಹೆಸರು ಮಾಡಿದೆ ಈ ಬನ್ನಾರಿ ಅಮ್ಮನ ಟೆಂಪಲ್ಲು. ಕೆಲವು ಡೈರೆಕ್ಷನ್ಗಳು ಹಾಕ್ಬಿಟ್ರೆ ನಿಜವಾಗ್ಲೂ ಎಲ್ಲ ಸ್ಟೇಟಿಂದ ಬರೋರಿಗೆ ಯಾರ ಮೇಲೆ ಡಿಪೆಂಡ್ ಆಗೋ ಅವಶ್ಯಕತೆ ಇಲ್ಲ. ಡೈರೆಕ್ಷನ್ ನೋಡ್ಕೊಂಡು ಹೋಗ್ತಾರೆ, ಬರ್ತಾರೆ, ದರ್ಶನ ಮಾಡ್ಕೊಂಡು ಆರಾಮ್ಸೆ ಹೋಗ್ಬೋದು. ಡೈರೆಕ್ಷನ್ಸ್ ಇರಲಿಲ್ಲ ಅಂದರೆ ಇದೆಯೋ ಏನೋ ಗೊತ್ತಿಲ್ಲ, ಬಟ್ ನಾನು ನೋಡಿದ ಮಟ್ಟಿಗೆ ಡೈರೆಕ್ಷನ್ಸ್ ಇರಲಿಲ್ಲ. ಮತ್ತು ಸ್ಲಿಪ್ಪರ್ ಬಿಡೋದಕ್ಕೆ ವ್ಯವಸ್ಥೆ ಇರಲಿಲ್ಲ. ನೀಟ್ನೆಸ್ ಇಲ್ಲ, ಮೇಯ್ನಾಗಿ ನೀಟ್ನೆಸ್ ಇಲ್ಲ. ಇಲ್ಲೆಲ್ಲ ನೀಟಾಗಿದೆ, ದೇವಸ್ಥಾನದ ಹೊರಗಡೆ ನೀಟಾಗಿಲ್ಲ. ಆ ಎಂಟ್ರೆನ್ಸ್ ಹತ್ರ ಮಡ್ ರೋಡ್ ಇರುತ್ತೆ, ನೀಟ್ನೆಸ್ ಇಲ್ಲ. ಮತ್ತು ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಇನ್ನೂ ಆಲ್ಟರ್ನೇಟ್ ಏನೋ ಮಾಡ್ತಾ ಇದ್ದಾರೆ, ಬಟ್ ಅದಕ್ಕೋ ಏನೋ ಗೊತ್ತಿಲ್ಲ. ನನ್ನ ಒಪಿನಿಯನ್ ಅದು. ಒಂದಷ್ಟು ಡೈರೆಕ್ಷನ್ಸ್ಗಳು ಹಾಕಿದ್ರೆ ಮುಂದಕ್ಕೆ ಇನ್ನೂ ಚೆನ್ನಾಗಿರುತ್ತೆ. ಬೇರೆ ಸ್ಟೇಟಿಂದ ಬರೋರಿಗೆ ಆ ವ್ಯವಸ್ಥೆ ಅನುಕೂಲ ಆಗುತ್ತೆ ಅಂತ ಅನ್ಕೋತೀನಿ. ದೇವಸ್ಥಾನದ ಒಳಗಡೆ ಅಂತೂ ಮಾತ್ರ ತುಂಬ ನೀಟಾಗಿದೆ. ಇಲ್ಲಿ ಕಾಲು ತೊಳಿತಾ ಇರ್ಬೇಕಾದ್ರೆ ಅಲ್ಲಿ ಅನ್ನ ಸಂತರ್ಪಣೆ ಕೊಡ್ತಾಯಿದ್ರು, ತಟ್ಟೆಗೆ ಹಾಕ್ಸ್ಕೊಂಡು ಆಚೆ ತಿಂತಾಯಿದ್ರು. ಬಟ್ ನಾವು ದೇವ್ರ ದರ್ಶನ ಮಾಡ್ಕೊಂಬಂದು ತಿನ್ನೋಣ ಅಂಥೇಳಿ ದೇವ್ರ ದರ್ಶನಕ್ಕೆ ಹೋದ್ವಿ. ನೋಡಿ ಇಲ್ಲಿ ದೇವ್ರ ದರ್ಶನದ ಒಳಗಡೆ ಅಂತೂ ತುಂಬಾ ಚೆನ್ನಾಗಿದೆ. ಕ್ಯೂ ಸಿಸ್ಟಮ್ ಆಗಲಿ. ಇವತ್ತು ನಾವು ಹೋಗಿದ್ದು ಮಂಡೇ ಆಗಿದ್ದರಿಂದ ತುಂಬ ಫ್ರೀ ಆಗಿತ್ತು. ಟ್ಯೂಸ್ಡೇ ಟೈಮ್ ಬಂದರೆ ಫ್ರೈಡೇ ಅಂಥ ಟೈಮಲ್ಲೆಲ್ಲ ರಶ್ ಇರುತ್ತಂತೆ. ಅಮಾವಾಸ್ಯೆ ಹುಣ್ಣಿಮೆ ಅಂಥ ಟೈಮಲ್ಲೆಲ್ಲ ರಶ್ ಇರುತ್ತಂತೆ.
ನೋಡಿ ನಾನು ಆ ತಮಿಳ್ನಾಡು ಬಸ್ಸಲ್ಲಿ ಪಕ್ಕದಲ್ಲಿ ಒಬ್ಬರು ಆಂಟಿ ಇದ್ದರು, ಅವರು ಮಗಳ ಮನೆಗೆ ಹೋಗ್ತಿದ್ರಂತೆ ಸತ್ತಿಕಾಲ ಬನ್ನಾರಿಂದ ಮುಂದೆ ಸತ್ತಿಕಾಲದಲ್ಲಿ. ಸೊ ಹೂ ತೊಗೊಂಡು ಹೋಗ್ತಿದ್ರಂತೆ ಮಗಳ ಮನೆಗೆ ಅಂತ. ಅದೇನೋ ನಾನು ಬನ್ನಾರಿ ಟೆಂಪಲ್ಗೆ ಹೋಗ್ತಿದ್ದೀನಿ ಅಂತೇಳಿ ಆ ಹೂವನ್ನು ನನಗೆ ಕೊಟ್ಟರು. ದೇವಸ್ಥಾನದ ಒಳಗಡೆ ಹಾಕ್ಬಿಡಿ, ಹಂಗೆ ಹುಂಡಿಗೆ 10 ರೂಪಾಯಿ ಹಾಕ್ಬಿಡಿ ಅಂತೇಳಿ ಕೊಟ್ಟರು. ಬಟ್ ನಾನು ದೇವಸ್ಥಾನದ ಒಳಗಡೆ ಫಸ್ಟ್ ಟೈಮ್ ಅಲ್ವಾ, ಈಸ್ಕೊತಾರೋ ಇಲ್ವೋ, ಮತ್ತು ನಾವು ಹೂವನ್ನ ಪಾಪ ಅವ್ರದ್ದು ಕೊಟ್ಟರೆ ಹೂವನ್ನ ವಾಪಸ್ ತೊಗೊಂಬರೋದು ಬೇಡ ಅಂಥೇಳಿ ಇಲ್ಲೇ ಇದಿತ್ತಲ್ಲ ಬಸವಂದು ಮೂರ್ತಿ ಇತ್ತಲ್ಲ ಅಲ್ಲಿಗೆ ಹಾಕ್ಬಿಟ್ಟೆ. ಇನ್ನು ಹುಂಡಿಗೆ 10 ರೂಪಾಯಿ ಹಾಕಿಬಿಟ್ಟೆ. ನೋಡಿ ಇಲ್ಲಿಂದ ಆಚೆ ಒಳಗಡೆಗೆ ಕ್ಯಾಮ್ರಾ ಅಲೋ ಇಲ್ಲ, ಸೊ ಹಾಗಾಗಿ ಇಲ್ಲಿಂದಲೇ ಝೂಮ್ ಮಾಡಿಕೊಂಡು ವಿಡಿಯೋ ಮಾಡಿಕೊಂಡೆ ದೇವ್ರ ದರ್ಶನ ಅಂತೂ ತುಂಬಾ ಚೆನ್ನಾಗಾಯಿತು. ಇಲ್ಲಿ ಪೂಜೆನೂ ಮಾಡಿಕೊಡ್ತಾರೆ, ಹೊರಗಡೆ ಪೂಜೆ ಸಾಮಾನು ಮಾರ್ತಾ ಇರ್ತಾರೆ, ಪೂಜೆನೂ ಮಾಡಿಕೊಡ್ತಾರೆ ಇಲ್ಲಿ. ಬಟ್ ನಾನು ಪೂಜೆ ಮಾಡ್ಸೋಕ್ಕೆ ಹೋಗಲಿಲ್ಲ, ಮಕ್ಕಳ ಕೈಲಿ ಹುಂಡಿಗೆ ದುಡ್ಡು ಹಾಕ್ಸ್ಬಿಟ್ರು ನಮ್ಮ ಮನೆಯವರು. ಇನ್ನು ಪೂಜೆ ಮುಗಿಸ್ಕೊಂಡು ಬರೋದು ಇಲ್ಲಿ ಆಚೆ ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಮತ್ತು ಮಂಗಳಾರತಿ ಆದಮೇಲೆ ಒಂದು ಧೂಳ್ತ ಥರ ಕೊಡ್ತಾರೆ, ಅದು ಮಣ್ಣು ರೀತಿ ಇರುತ್ತೆ, ಬಟ್ ಅದೇನು ಅಂತ ಗೊತ್ತಿಲ್ಲ. ಆಚೆ ಬಂದು ಒಬ್ಬರನ್ನ ಕೇಳಿದ್ಕೆ ಅವ್ರು ನೋಡಿ ಅವರು ತಮಿಳಿಯನ್ಸೆ, ಬಟ್ ನೀಟಾಗಿ ಹೇಳ್ಕೊಟ್ರು ಹಣೆಗೆ ಹಾಕ್ಕೊಳ್ಳಿ ಅಂಥೇಳಿ. ಒಬ್ಬೊಬ್ರು ಒಂದೊಂದು ಥರ ಇರ್ತಾರೆ, ಬಟ್ ಜಾಸ್ತಿ ಕೊಟ್ಟಿದ್ದರಿಂದ ನಾನು ಅದನ್ನು ಕವರಿಗೆ ಕಟ್ಕೊಂಡು ಮನೆಗೆ ತಂದು ಇಟ್ಟರಾಯ್ತು ಅಂತೇಳಿ ಕಟ್ಟಿ ಇಟ್ಕೊಂಡು ಹಣೆಗೆ ಹಾಕ್ಕೊಂಡು ಮಿಕ್ಕಿದ್ದನ್ನ ಕಟ್ಟಿ ಇಟ್ಕೊಂಡ್ವಿ. ಇನ್ನು ದೇವರ ದರ್ಶನ ಮುಗಿಸ್ಕೊಂಡು ಆಚೆ ಬರೋದೆ ಸ್ವಲ್ಪ ತಂಪಾಗಿತ್ತು, ಅಂದರೆ ಮೋಡ ಕವಿದಿತ್ತು ಸ್ವಲ್ಪ. ನನಗೆ ಖುಷಿ ಆಯಿತು, ಮಳೆ ಬಂದರೆ ಈ ಘಾಟ್ ಸೆಕ್ಷನಲ್ಲಿ ಮಳೆಯಲ್ಲಿ ಟ್ರಾವೆಲ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನನಗೆ ಮಳೆ ಬರುತ್ತಲ್ಲ ಅನ್ನೋ ಒಂದು ಖುಷಿ ಆಯಿತು. ಸೊ ಇನ್ನು ಇದನ್ನ ಮುಗಿಸ್ಕೊಂಡು ನೋಡಿ ಇಲ್ಲೂ ಕೂಡ ನಮ್ಮ ಗೌಡಗೆರೆ ದೇವಸ್ಥಾನದಲ್ಲಿ ಉಪ್ಪೆಲ್ಲ ಹಾಕಿ ಪೂಜೆ ಮಾಡ್ತಾರಲ್ಲ ಆ ಥರ ಇಲ್ಲೂ ಮಾಡ್ತಾರೆ. ಇನ್ನು ಇದು ಮುಗಿಸ್ಕೊಂಡು ಊಟದಾಲ್ಗೆ ಹೋಗೋಣ ಅಂಥೇಳಿ ಹೊರಟ್ವಿ. ಇನ್ನು ಊಟಕ್ಕೆ ಹೋಗೋದೇ ಅಲ್ಲಿ ಊಟ ಕ್ಲೋಸ್ ಆಗಿಬಿಟ್ಟಿತ್ತಂತೆ. ಇನ್ನು ಊಟ ಕ್ಲೋಸ್ ಆಗಿದೆಯಲ್ಲ ಅಂಥೇಳಿ ಹೋಟ್ಲಲ್ಲಿ ಊಟ ಮಾಡೋಣ ಅಂಥೇಳಿ ಹೊರಟ್ವಿ. ಹೋಟ್ಲು ವ್ಯವಸ್ಥೆನೂ ಕೂಡ ಇಲ್ಲಿ ನಮಗೆ ಅಷ್ಟು ಸಿಗಲೇ ಇಲ್ಲ. ಟೀ ಕಾಫಿ ಈ ಬೇಕ್ರಿ ಇಂಥದ್ದೆಲ್ಲ ಸಿಗುತ್ತೆ. ಹೋಟ್ಲು ಒಂದೇ ಸಿಕ್ಕಿದ್ದು, ದೇವಸ್ಥಾನ ಸುತ್ತ 2 ಸುತ್ತು ಸುತ್ತಿದ್ದೀವಿ ಹೋಟ್ಲಿಗೋಸ್ಕರ. ಅಂದರೆ ನಮ್ಗೆ ಅಲ್ಲಿ ಸ್ಟಾಪ್ ಕೊಟ್ಟಾಗ ನಾವು ಊಟ ಮಾಡಲಿಲ್ವಲ್ಲ, ಇಲ್ಲಿ ತುಂಬ ಹೊಟ್ಟೆ ಹಸಿತ್ತು, ಊಟ ಮಾಡೋಣ ಅಂಥೇಳಿ ಹೊರಟ್ವಿ. ನೋಡಿ ಇಲ್ಲಿ ಇನ್ನೊಂದು ಏನಂತಂದರೆ ಈ ಥರ ತೂಗಾಳಿ ಥರ ಇರುತ್ತೆ, ಅಂದರೆ ಜೋರಾಗೇನಿಲ್ಲ ಕಂಬಿ, ಅಲ್ಲಿ ಬೀಗ ಹಾಕ್ಬಿಟ್ಟು ಪೂಜೆ ಮಾಡ್ತಾರೆ. ಇದು ಏನು ಅಂತ ಗೊತ್ತಿಲ್ಲ, ನಾವು ಯಾರನ್ನೂ ಕೇಳೋಕ್ಕೆ ಹೋಗಲಿಲ್ಲ. ಸೊ ಎಲ್ಲ ತಮಿಳಿಯನ್ಸ್ ಎಲ್ಲ, ಸೊ ಕೇಳೋಕ್ಕೆ ಹೋಗಲಿಲ್ಲ. ಇನ್ನು ಊಟ ಮಾಡೋಣ ಅಂಥೇಳಿ ಹೋಟ್ಲು ಹುಡಿಕೊಂಡು ಹೋದ್ವಿ. ಹೋಟ್ಲಂತೂ ನಮಗೆ ಒಂದೇ ಸಿಕ್ಕಿದ್ದು. ದೇವಸ್ಥಾನ ಸುತ್ತಿದ್ವಿ, ಒಂದು ರೌಂಡ್ ಸುತ್ಕೊಂಡ್ಬಂದು ಅದು ಎಲ್ಲನೂ ಕೇಳ್ಕೊಂಡು ಒಂದೇ ಒಂದು ಹೋಟ್ಲು ಸಿಕ್ತು. ನೋಡಿ ಇದೇ ಹೋಟ್ಲು, ಚೆನ್ನಾಗಿತ್ತು, ಊಟ ರೀಸನಬಲ್ ಆಗಿತ್ತು. ಇಲ್ಲಿ ಊಟ ಮುಗಿಸ್ಕೊಂಡು ಇನ್ನು ಮೈಸೂರು ಬಸ್ ಹತ್ತೋಣ ಅಂಥೇಳಿ ಬಸ್ ಸ್ಟ್ಯಾಂಡ್ ಅಂದರೆ ಬಸ್ ಸ್ಟಾಪ್ಗೆ ಹೋದ್ವಿ. ಅಲ್ಲಿ KSRTC ಬಸ್ ಬಂತು, ಬಟ್ ಫುಲ್ ರಶ್ ಇತ್ತು, ಸೀಟ್ ಇರಲಿಲ್ಲ. ಮತ್ತು ಅದಾದಮೇಲೆ ನಮಗೆ ತಮಿಳ್ನಾಡು ಬಸ್ಸೇ ಬಂತು, ಖಾಲಿ ಇತ್ತು, ಹಿಂದಗಡೆ ಸೀಟ್ ಖಾಲಿ ಇತ್ತು. ಹತ್ಕೊಂಡು ಇನ್ನು ಲೇಟ್ ಆಗುತ್ತೆ ಅಂತ ಹೇಳಿ ಹತ್ಕೊಂಡು ಹೊರಟ್ವಿ. ಸೊ ನಾವು ಮಾರ್ನಿಂಗು ಬೆಳಗ್ಗೆ 10 o'clockಗೆ ಬಸ್ ಹತ್ತಿದ್ದು ಬನ್ನಾರಿಗೆ. ಅದು ಮಧ್ಯಾಹ್ನ 1:45ಗೆ ಟೆಂಪಲ್ ಹತ್ರ ಬಿಡ್ತು. ಅಲ್ಲಿಂದ ನಾವು ಮತ್ತೆ ದರ್ಶನ, ಊಟ ಮತ್ತು ಅಕ್ಕಪ್ಪ ಸುತ್ತಾಡಿದ್ದು, ಟೈಮ್ ಪಾಸ್ ಇದೆಲ್ಲ ಕಳ್ಕೊಂಡು ಮತ್ತೆ 4 o'clock ಆಯಿತು ನಮಗೆ. ಈಗ 4 o'clockಯಿಂದ ರಿಟರ್ನು ಮೈಸೂರಿಗೆ ಹತ್ತಿದ್ದು. ಮೈಸೂರಿಗೆ ರೀಚ್ ಆಗೋ ಅಷ್ಟರಲ್ಲಿ 8 o'clock ಆಗಿತ್ತು. ಸೊ ಆರಾಮ್ಸಾಗಿ ಹೋಗಿ ಬರ್ಬೋದು ತಮಿಳ್ನಾಡಿಗೆ. ಈ ಕಡೆಯಿಂದನೂ KSRTC ಬಸ್ಸೇ ಬೇಕು ಅನ್ನೋರು ರಿಸರ್ವೇಷನ್ ಮಾಡ್ಕೊಂಡ್ರೆ ಬೆಟರು, ಇಲ್ಲಾಂದರೆ ತಮಿಳ್ನಾಡು ಬಸ್ಗಳು ಈ ಕಡೆಯಿಂದನೂ ಸಿಗುತ್ತೆ, ಆ ಕಡೆಯಿಂದನೂ ಸಿಗುತ್ತೆ. ಆರಾಮ್ಸಾಗಿ ಹೋಗಿ ಬರ್ಬೋದು. ಟೆಂಪಲ್ ಹತ್ರನೇ ಡ್ರಾಪ್ ಮಾಡುತ್ತೆ, ಮತ್ತು ಬಸ್ ಹತ್ತಬೇಕು ಆಟೋ ಹತ್ತಬೇಕು ಅನ್ನೋದೇನೂ ಇರೋಲ್ಲ. ಆರಾಮ್ಸಾಗಿ ಹೋಗಿ ಮತ್ತೆ ಬರ್ಬೋದು. ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಸೊ ಯಾರೆಲ್ಲ ವಿಡಿಯೋ ನೋಡ್ತಿದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.